ಹಾಯ್ ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮುಡಲಗಿ ಅಭ್ಯರ್ಥಿಗಳು ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳಕ್ಕೆ ಬಂದೀನಿ. ಏನಪ್ಪ ಅಂದ್ರೆ ವುಮನ್ ಮಿಲಿಟರಿ ಪೊಲೀಸ್ ರ್ಯಾಲಿ ಡೇಟ್ ಫಿಕ್ಸ್ ಆಗಿದೆ. ಹಾಗಾದರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೀಗ ತಿಳಿಸ್ಕೊಡ್ತೀನಿ. ಅಗ್ನಿವೀರ ವುಮನ್ ಮಿಲಿಟರಿ ಪೊಲೀಸ್ ಈಗಾಗಲೇ ಸಿಇ ಪರೀಕ್ಷೆಯನ್ನು ಬರೆದ ಮಹಿಳಾ ಅಭ್ಯರ್ಥಿಗಳು ಈಗಾಗಲೇ ಬೆಂಗಳೂರು ಯಾರು, ಮಂಗಳೂರು ಯಾರು, ಆಮೇಲೆ ಬೆಳಗಾವಿ ಯಾರು, ಒಟ್ಟು ಕರ್ನಾಟಕ ರಾಜ್ಯದಿಂದ ವುಮನ್ ಮಿಲಿಟರಿ ಪೊಲೀಸ್ ಪರೀಕ್ಷೆ ಬರೆದು ಸಿಇ ಪರೀಕ್ಷೆ ಪಾಸ್ ಮಾಡಿದಂಥ ಮಹಿಳಾ ಅಭ್ಯರ್ಥಿಗಳಿಗೆ ಈಗೇನಪ್ಪ ಅಂದ್ರೆ ಫಿಸಿಕಲ್ ಡೇಟ್ ಫಿಕ್ಸ್ ಆಗಿದೆ. ಪ್ರತಿ ವರ್ಷ ಏನು ಮಾಡ್ತಿದ್ರು ಅಂದ್ರೆ ಕರ್ನಾಟಕದಾಗ ಬೆಂಗಳೂರಲ್ಲಿ ರ್ಯಾಲಿ ನಡೀತಾಯಿದ್ರು. ಕರ್ನಾಟಕ ರಾಜ್ಯದವ್ರಿಗೆ ಆಯಿತು ಮತ್ತು ಬೇರೆ ರಾಜ್ಯದವ್ರಿಗೆ ಆಯಿತು, ಬೆಂಗಳೂರಲ್ಲಿ ವುಮನ್ ಮಿಲಿಟರಿ ಪೊಲೀಸ್ ರ್ಯಾಲಿ ನಡೀತಾಯಿತ್ತು. ಆದರೆ ಈ ಸಲ ಏನಪ್ಪ ಅಂದ್ರೆ ಕೇರಳ ರಾಜ್ಯದ ಕ್ಯಾಲಿಕತ್ ಕುಚ್ಕೋಡಿಯಲ್ಲಿ ಇಲ್ಲಿ ರ್ಯಾಲಿ ನಡೀತಾ ಇದೆ. ಸ್ಟೇಡಿಯಂ ಯಾವುದಪ್ಪ ಅಂದ್ರೆ ಗೋರ್ಮೆಂಟ್ ಕಾಲೇಜ್ ಫಿಸಿಕಲ್ ಎಜುಕೇಷನ್ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ನೀವು ಬೆಳಗ್ಗೆ ಅಂದರೆ ಫಿಸಿಕಲ್ಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ನೀವು ರಿಪೋರ್ಟಿಂಗ್ ಮಾಡಿಕೊಳ್ಳಬೇಕು. ಈಗಾಗಲೇ ನಿಮ್ಮ ಮೊಬೈಲ್ಗೆ ಜಾಯಿನ್ ಇಂಡಿಯನ್ ಆರ್ಮಿ ಅವರು ಮೆಸೇಜನ್ನು ಬಿಡ್ತಾ ಇದ್ದಾರೆ. ಅದರಲ್ಲಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳೋ ವೆಬ್ಸೈಟ್ ಸಹಿತ ಬಿಟ್ಟಿದ್ದಾರೆ. ನೋಡಿರಿ, ಇನ್ನೂ ಯಾರಿಗೆ ಮೆಸೇಜ್ ಬಂದಿಲ್ಲ ಅಂಥವರು ಮತ್ತೊಂದು ಸಲ ನಿಮ್ಮ ಮೊಬೈಲನ್ನು ಚೆಕ್ ಮಾಡಿರಿ. ಆದರೆ ರ್ಯಾಲಿಯ ದಿನಾಂಕಕ್ಕಿಂತ ಮುಂಚೆ ಅಂದರೆ 15 ದಿನ ಮುಂಚೆ ಏನಪ್ಪ ಅಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ. ಈಗ ಅಡ್ಮಿಟ್ ಕಾರ್ಡ್ ಬಿಟ್ಟಿಲ್ಲ, ಮೊಬೈಲ್ಗೆ ಏನು ಮಾಡ್ಯಾರಪ್ಪ ಅಂದ್ರೆ ಮೆಸೇಜ್ ಅಟ್ಟೆ ಬಿಟ್ಟಾರೆ, ನಿಮ್ಗೆ ಗೊತ್ತಿರಲಿ. ಆಮೇಲೆ ನೀವು ಹೋಗುವಾಗ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನೇನು ಒಯ್ಯಬೇಕು ಅಂತಕ್ಕಂಥ ಮಾಹಿತಿಯನ್ನು ನಿಮ್ಗೆ ತಿಳಿಸ್ತೀನಿ, ನಿಮ್ಗೆ ಗೊತ್ತಿರಲಿ. ಮೊದಲನೇದಾಗಿ ಅಡ್ಮಿಟ್ ಕಾರ್ಡ್ ರೀ, ಅದನ್ನು ಫೋಲ್ಡ್ ಮಾಡಬಾರ್ದು, ಸರಿಯಾಗಿ ಇಟ್ಕೊಂಡಿರ್ಬೇಕು. ಒಳ್ಳೆ ಕ್ವಾಲಿಟಿ ಪೇಪರ್ದಾಗ ನೀವು ತೆಗೆಸ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ SSLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ಲು, ಆಮೇಲೆ TC ಅಥವಾ LC ಅಂತೀವಿ, ಆಮೇಲೆ ಕಾಸ್ಟ್ ಸರ್ಟಿಫಿಕೇಟು, ಆಮೇಲೆ ಡೊಮೆಸಿಯಲರ್ ಸರ್ಟಿಫಿಕೇಟ, ಆಮೇಲೆ ರೆಸಿಡೆನ್ಷಿಯಲ, ಆಮೇಲೆ ಸ್ಕೂಲ್ ಕ್ಯಾರೆಕ್ಟ್ರ, ಆಮೇಲೆ ಪಂಚಾಯತಿ ಕ್ಯಾರೆಕ್ಟ್ರ, ಆಮೇಲೆ ಅನ್ಮ್ಯಾರಿಡ, ಆಮೇಲೆ ಆಧಾರ್ ಕಾರ್ಡ, ಆಮೇಲೆ 15 ರಿಂದ 20 ಫೋಟೋ. ಇಷ್ಟೇನಪ್ಪ ಅಂದರೆ ಇಂಪಾರ್ಟೆಂಟ್. ನೀವು ಫಿಸಿಕಲ್ಗೆ ಹೋಗೋ ಮುಂದೆ ಡಾಕ್ಯುಮೆಂಟ್ ಒಯ್ಯಬೇಕು. ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಒಂದು ಬರ್ತದೆ. ಆಮೇಲೆ ನೀವು ಸೆಲೆಕ್ಷನ್ ಆದಮೇಲೆ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಕೊಡ್ಬೋದು. ಆದರೆ ಇವು ಇಂಪಾರ್ಟೆಂಟ್ ಒಯ್ಯಬೇಕು. ಅದ್ರ ಜೊತೆ ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಏನಪ್ಪ ಅಂದ್ರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆ 2 ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ಒಯ್ಯಬೇಕು. ಅದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಹೋಗ್ತೀರಿ, ಡಾಕ್ಯುಮೆಂಟ್ ತೊಗೋತೀರಿ, ಬೆಳಗ್ಗೆ 5 ಗಂಟೆಗೆ ನೀವು ಅಲ್ಲಿ ರಿಪೋರ್ಟಿಂಗ್ ಮಾಡ್ಕೋತೀರಿ. ಮಾಡ್ಕೊಂಡ್ಮೇಲೆ ಅಲ್ಲಿ ಫಿಸಿಕಲ್ ಯಾವ ರೀತಿ ಇರ್ತದಪ್ಪ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ 1600 ಮೀಟ್ರ್ ಓಟವನ್ನು 7 ನಿಮಿಷ 30 ಸೆಕೆಂಡ್ ಒಳಗಡೆ ಓಡಿದ್ರಿ ಏನಪ್ಪ ಅಂದ್ರೆ ಎಕ್ಸಲೆಂಟ್ ಫಸ್ಟ್ ಗ್ರೂಪ್ ಅಂತಾರೆ, ಅದಕ್ಕೆ 60 ಮಾರ್ಕ್ಸ್ ಇರ್ತದೆ. ಅದೇ ರೀತಿಯಾಗಿ 1600 ಮೀಟ್ರ್ ಓಟವನ್ನು 7 ನಿಮಿಷ 30 ಸೆಕೆಂಡ್ದಿಂದ 8 ನಿಮಿಷ ಒಳಗಡೆ ಓಡಿರಪ್ಪ ಅಂದ್ರೆ ಅದಕ್ಕೆ ಸೆಕೆಂಡ್ ಗ್ರೂಪ್ ಅಂತೀವಿ. ಅಲ್ಲಿ ಮಾರ್ಕ್ಸ್ ಎಷ್ಟು ಬೀಳ್ತಪ್ಪ ಅಂದ್ರೆ ನಿಮಗೆ 48 ಮಾರ್ಕ್ಸ್ ಬೀಳ್ತಾವೆ. ಅದೇ ರೀತಿಯಾಗಿ ಪುಲಪ್ಸ್ ರೀ, ಪ್ಲಬ್ಸ 5 ತೆಗೆದ್ರೆ ಎಕ್ಸಲೆಂಟ್ 40 ಮಾರ್ಕ್ಸ್ ಬೀಳ್ತಾವೆ. ಆಮೇಲೆ 1 ತೆಗೆದ್ರೆ ಪಾಸ್ ಇರ್ತದೆ. ಭಾಳಷ್ಟು ಮಹಿಳಾ ಅಭ್ಯರ್ಥಿಗಳ ಸಮಸ್ಯೆ ಏನಂದ್ರೆ ರನ್ನಿಂಗ್ ಪಾಸ್ ಮಾಡ್ತೀರಿ, ಆದರೆ ಪ್ಲಬ್ಸ್ ಪ್ರಾಕ್ಟೀಸ್ ಮಾಡಿರಂಗಿಲ್ಲ. ಪ್ಲಬ್ಸ್ 1 ತೆಗೆದು ನೀವು ಪಾಸ್ ಮಾಡಬೇಕು, ಅಂದಾಗ ಮಾತ್ರ ನೀವು ಅಲ್ಲಿ ಪ್ಲಬ್ಸ್ನಲ್ಲಿ ಪಾಸ್ ಆಗ್ತೀರಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಲಾಂಗ್ ಜಂಪ್ ಇರ್ತದೆ. ಲಾಂಗ್ ಜಂಪ್ ಎಷ್ಟಪ್ಪ ಅಂದ್ರೆ 10 ಫೂಟ್ ಲಾಂಗ್ ಜಂಪ್ ಇರ್ತದೆ, ಅದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ಇಲ್ಲ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಜಿಗ್ಜಾಗ್ ನಡಿಗೆ ಇರ್ತದೆ. ಈ ಸಲ ಬದಲಾವಣೆ ಮಾಡ್ಯಾರ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಹೋದ ಸಲ ಇದ್ದಿದ್ದು ಫಿಸಿಕಲ್ಲ ಈ ಸಲ ಚೇಂಜ್ ಮಾಡ್ಯಾರ. ಪುರುಷ ಅಭ್ಯರ್ಥಿಗಳಿಗೆ ಅಂದ್ರೆ ಹುಡುಗರಿಗೆ ಯಾವ ರೀತಿ ಐತ್ರಿ, ಹುಡುಗಿಯರಿಗೂ ಅದೇ ರೀತಿನ ಫಿಸಿಕಲ್ ಇಟ್ಟಾರೆ. ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ. ಫಿಸಿಕಲ್ ಎಲ್ಲ ಮುಗಿದ ಮೇಲೆ ಏನಪ್ಪ ಅಂದ್ರೆ ಹೈಟ್ ತೊಗೋತಾರೆ. ಮಹಿಳಾ ಅಭ್ಯರ್ಥಿಗಳ ಹೈಟ್ ಎಷ್ಟಿರ್ಬೇಕಪ್ಪ ಅಂದ್ರೆ 162 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಹೈಟ್ ತಕ್ಕಂತೆ ವೇಟ್ ಇರಬೇಕು. ಇದು ನಿಮ್ಗೆ ಗೊತ್ತಾಗಬೇಕು. ಇದಾದ ನಂತರ ಮರದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲೇ ನಿಮ್ಮ ಮೆಡಿಕಲ್ನ ಚೆಕ್ ಮಾಡ್ತಾರೆ. ಮೆಡಿಕಲ್ ಚೆಕ್ ಮಾಡಿ ಫೈನಲ್ ರಿಸಲ್ಟನ್ನು ಬಿಡ್ತಾರೆ. ಮಹಿಳಾ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಮಹಿಳಾ ಅಭ್ಯರ್ಥಿಗಳಿಗೆ ವೇಕೆನ್ಸಿ ಕಡಿಮೆ ಇರ್ತಾವೆ. ಆದ್ದರಿಂದ ಎಲ್ಲ ಎಕ್ಸಲೆಂಟ್ ಹೊಡಿಬೇಕು. ನೀವು ರನ್ನಿಂಗು ಎಕ್ಸಲೆಂಟ್ ಹೊಡ್ಯೋಕ್ಕೆ ಪ್ರಯತ್ನ ಮಾಡಿರಿ, ಪ್ಲಬ್ಸು ಎಕ್ಸಲೆಂಟ್ ಹೊಡ್ಯೋಕ್ಕೆ ಪ್ರಯತ್ನ ಮಾಡಿರಿ. ಆಮೇಲೆ ಮತ್ತು ಇತರೆ ನಿಮ್ಮ ಡಾಕ್ಯುಮೆಂಟ್ ಇದ್ದರೂ ತೊಗೊಂಡು ಹೋಗ್ಬೇಕು. ಇತರೆ ಅಂದ್ರೆ ಯಾವ್ದು ರೀ, NCC A B C ಯಾವುದಿದ್ರು ಒಯ್ಯಿರಿ. ಆಮೇಲೆ ಸ್ಪೋರ್ಟ್ಸ್ ಇತ್ತಂದ್ರೆ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಇದ್ದರೆ ಅದನ್ನೂ ಒಯ್ಬೋದು. ಆಮೇಲೆ ರಿಲೇಷನ್ ಸರ್ಟಿಫಿಕೇಟ್ ಇದ್ದರೆ ಅದನ್ನೂ ಒಯ್ಯಿರಿ. ನಿಮಗೆ ಯಾವ ಅನುಕೂಲ ಇರ್ತಾವೆ ಎಲ್ಲ ಡಾಕ್ಯುಮೆಂಟ್ಗಳನ್ನ ತೊಗೊಂಡು ನೀವು ಭಾಗವಹಿಸ್ಬೋದು. ನಿಮಗೆಲ್ಲರಿಗೂ ಗೊತ್ತಿರಲಿ, ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ಸಹಿತ ನಾವು ಮಹಿಳಾ ವುಮನ್ ಮಿಲಿಟರಿ ಪೊಲೀಸ್ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಾಯಿದ್ದೀವಿ. ಯಾರು ಪಾಸ್ ಆಗ್ಯಾರಿ ಅಂಥವ್ರು ನೀವು ಕಮೆಂಟನ್ನು ಮಾಡಬೇಕು. ಆಮೇಲೆ ಯಾರಾದರೂ ಬರೋರಿದ್ದರೆ ತರಬೇತಿಗೆ ಬರ್ಬೋದು ನಮ್ಮ ಸಂಸ್ಥೆಯಲ್ಲಿ. ಪ್ರತಿಯೊಂದು ನೀವು ನೋಡ್ತಾ ಇದ್ದೀರಿ, ಈಗ ನಮ್ಮ ಸಂಸ್ಥೆ ವಿಡಿಯೋಗಳನ್ನ ಇವಾಗ ನೀವು ನೋಡ್ತಾ ಇದ್ದೀರಿ. ಮಹಿಳಾ ಅಭ್ಯರ್ಥಿಗಳಿಗೆ ಸಪ್ರೇಟ್ ಎಲ್ಲ ರೀತಿ ವ್ಯವಸ್ಥೆ ಅದ. ಊಟ, ವಸತಿ, ಆಮೇಲೆ ಫಿಸಿಕಲ್ ಗ್ರೌಂಡು, ಆಮೇಲೆ 400 ಮೀಟ್ರ್ ಟ್ರ್ಯಾಕ್ನಾಗ ಪ್ರತಿ ರವಿವಾರಕ್ಕೊಮ್ಮೆ ನಾವು ಏನು ಮಾಡ್ತೀವಪ್ಪ ಅಂದರೆ ಡೆಮೋ ರ್ಯಾಲಿಯನ್ನು ನಡೆಸ್ತೀವಿ. ಅಲ್ಲಿ ಏನಾಗ್ತದೆ, ನಿಮ್ಮ ಟೈಮ ಕರೆಕ್ಟ್ ಎಕ್ಯುರೇಟಾಗಿ ನಿಮ್ಗೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಪ್ಲಬ್ಸ್ ತೆಗೆದಿರ್ಬೋದು, ಆಮೇಲೆ ಲಾಂಗ್ ಜಂಪ್ ಇರ್ಬೋದು, ಆಮೇಲೆ ಜಿಗ್ಜಾಗ್ ನಡಿಗೆ ಇರ್ಬೋದು. ಪ್ರತಿಯೊಂದು ನೀವು ಪಾಸ್ ಆಗೋದು ಬಿಡೋದು ನಮ್ಮ ಸಂಸ್ಥೆಗೆ ತರಬೇತಿ ಬಂದಿರಿ ಅಂದರೆ ನಿಮ್ಮ ರಿಸಲ್ಟ್ ನಿಮ್ಗೆ ಇಲ್ಲೇ ಗೊತ್ತಾಗ್ತದೆ, ಯಾವುದು ಫಿಸಿಕಲ್ದು ಗೊತ್ತಾಗ್ತದೆ. ಆದರೆ ಎಕ್ಸಾಮ್ ಮಾರ್ಕ್ಸ್ ಏನು ತೊಗೊಂಡಿರ್ತೀರಿ, ಅದು ಫಿಸಿಕಲ್ ಮಾರ್ಕ್ಸು ಎರಡು ಕೂಡ ಏನು ಮಾಡ್ತಾರೆ ಅಂದರೆ ಫೈನಲ್ ಮಾಡ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ. ಈಗ ಪ್ರೆಸೆಂಟ್ ಏನಪ್ಪ ಅಂದರೆ ನಮ್ಮ ಸಂಸ್ಥೆಯೊಳಗೆ ಅಗ್ನಿವೀರ ಆರ್ಮಿ, ಆಮೇಲೆ
TA ಆರ್ಮಿ ಆಮೇಲೆ SSGD ಸಂಬಂಧಪಟ್ಟ ಹಾಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅಡ್ಮಿಷನ್ ಸ್ಟಾರ್ಟ್ ಅದಾವ. ಅದೇ ರೀತಿಯಾಗಿ ಫಿಸಿಕಲ್ ತರಬೇತಿ ಬರೋರು ಯಾರಿದ್ರೆ ಸಿವಿಲ್ ಪೊಲೀಸ, DR ಪೊಲೀಸ, KSRP, KSISF, IRB ಪೊಲೀಸ ಬರ್ಬೋದು. ಅದೇ ರೀತಿಯಾಗಿ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂಗೆ ಬರ್ಬೋದು, ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂಗೆ ಬರ್ಬೋದು. ಅದೇ ರೀತಿಯಾಗಿ KPTCLಗೆ ಸಂಬಂಧಪಟ್ಟ ಹಾಗೆ ನೀವು ಫಿಸಿಕಲ್ ತರಬೇತಿಗೆ ಬರ್ಬೋದು. ನಿಮ್ಮ ಫ್ರೆಂಡ್ಸ, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಅದೇ ರೀತಿಯಾಗಿ ಎಕ್ಸಾಮ್ ಪಾಸ್ ಮಾಡಿದಂಥ ಕರ್ನಾಟಕದ ಮಹಿಳಾ ಅಭ್ಯರ್ಥಿಗಳು ನೀವು ಕಮೆಂಟನ್ನು ಮಾಡಬೇಕು. ಎಷ್ಟು ಜನ ನಮ್ಮ ಕರ್ನಾಟಕ ರಾಜ್ಯದಿಂದ ಮಹಿಳಾ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಪಾಸ್ ಮಾಡ್ಯಾರೋ ಅನ್ನೋದು ಗೊತ್ತಾಗಬೇಕು. ಓಕೆ, ಎಲ್ಲರಿಗೂ ಈಗಾಗಲೇ ಪರೀಕ್ಷೆ ಬರೆದ್ರಿ, ನೆಕ್ಸ್ಟ್ ಫಿಸಿಕಲ್ ಮೆಡಿಕಲ್ ಅದ. ಎಲ್ಲರಿಗೂ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಆಲ್ ದಿ ಬೆಸ್ಟ್. ನಮ್ಮ ಸಂಸ್ಥೆಯಲ್ಲಿ SSCGD, SSCMTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSCGD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.